ತುಮಕೂರು ಮತ್ತು ರಾಜ್ಯದ ಎಲ್ಲ ಭಾಗದಿಂದ ಬಂದಿರತಕ್ಕಂಥ ರಾಜಣ್ಣವರ ಅಭಿಮಾನಿಗಳೇ, ಸಹಕಾರಿಗಳೇ, ಮಾಧ್ಯಮ ಸ್ನೇಹಿತರೆ, 75ನೇ ವರ್ಷ ತುಂಬಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯ ನಾಯಕರು, ಹಿರಿಯರು ಆದಂಥ ರಾಜಣ್ಣವರ ಅಮೃತ ಮಹೋತ್ಸವದಲ್ಲಿ ನೀವೆಲ್ಲ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿ ಅವರಿಗೆ ಶುಭವನ್ನು ಕೋರಲಿಕ್ಕೆ ಸತಾಯಿಸುವಾಗಿ ಅನೇಕ ಇನ್ನು ಸಾರ್ವಜನಿಕ ಕ್ಷೇತ್ರದಲ್ಲಿ, ಸಹಕಾರ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಲಿ ಅನ್ನೋ ಒಂದು ತುಂಬು ಹೃದಯದ ಆಶೀರ್ವಾದ ಮಾಡಲಿಕ್ಕೆ ನೀವೆಲ್ಲರೂ ಬಂದಿದ್ದೀರಾ. ಹಾಗೆ ಏನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸಹ ಬರ್ತಾ ಇದ್ದಾರೆ. ರಾಜಣ್ಣವರು ಬಹುಶಃ 20-25 ವರ್ಷದ ನನಗೆ ಪರಿಚಯ. ನಾನು ಜನತಾದಳದಲ್ಲಿದ್ದಾಗಲೂ ಅಲ್ಲೂ ಬಂದು ಅವರು ಶಾಸಕ ಆಗಿದ್ರು. ಅವರ ಜನಪ್ರಿಯತೆ ಹೇಗಿದೆ ಅಂದರೆ, ಬಹುಶಃ ಯಾವ ಕ್ಷೇತ್ರಕ್ಕೆ ತುಮಕೂರಲ್ಲಿ ಹೋದ್ರೂ MLAಗೆ ನಿಂತ್ಕತೀನಿ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಜನಪ್ರಿಯತೆಯನ್ನು ಅವರು ಗಳಿಸಿದ್ದಾರೆ. ಅವರಿಗೆ ರಿಸರ್ವ್ ಕ್ಷೇತ್ರ ಅಥವಾ ಇಂಥದ್ದೇ ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದು ಕ್ಷೇತ್ರಕ್ಕೆ ಸೀಮಿತವಾದಂಥ ರಾಜಕೀಯ ಕ್ಷೇತ್ರವನ್ನು ಅವರು ಸೃಷ್ಟಿ ಮಾಡ್ಕೊಂಡಿಲ್ಲ. ಅದರಲ್ಲೂ ಸಹಕಾರ ಕ್ಷೇತ್ರದಲ್ಲಿ ಅನೇಕ ಇಡೀ ರಾಜ್ಯದ ಎಲ್ಲ ಸಹಕಾರಿಗಳು ಸಹ ಅವ್ರ ಜೊತೆಯಲ್ಲಿ ಕೈ ಜೋಡಿಸುವಂಥ ವಿಶ್ವಾಸ, ಪ್ರೀತಿ, ಸಂಬಂಧವನ್ನು ಬೆಳೆಸ್ಕೊಂಡಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥ ಒಂದು ಸಾಕ್ಷಿ. ಮತ್ತೊಂದು ಬಾರಿ ನಾವು ಅವರ ಸ್ನೇಹ, ವಿಶ್ವಾಸದ ಬಗ್ಗೆ ಮಾತನಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವರು ಅತ್ಯಂತ ಹೃದಯ ಪ್ರಿಯರು, ಸ್ನೇಹ ಪ್ರಿಯರು. ವಿಶ್ವಾಸಕ್ಕೆ ಮತ್ತೊಂದು ಹೆಸರಿದ್ರೆ ಅದು ರಾಜಣ್ಣವರೇ. ಆದರೆ ಅಷ್ಟೇ ಕಠಿಣವಾಗಿ ನಡ್ಕೊಳ್ತಕ್ಕಂಥದ್ದು ಸಹ ಅವರಿಗೆ ಸ್ವಭಾವ ಬಂದ್ಬಿಟ್ಟಿದೆ. ಯಾರನ್ನಾರು ವಿರೋಧ ಮಾಡೋದಾಗಲಿ ಅಥವಾ ಸತ್ಯಕ್ಕೆ ವಿರುದ್ಧವಾದ ಹೇಳೋದಾಗಲಿ, ಹಿಂದೆ ಮುಂದೆ ಬೇರೆಯವ್ರಿಗೆ ನೋವಾಗುತ್ತೆ ಅನ್ನೋದನ್ನು ನೋಡ್ದಲೇ ಹೇಳ್ತಕ್ಕಂಥದ್ದು ಸಹ ಅವರ ಸ್ವಭಾವ ಇದೆ. ಅದು ತಪ್ಪು ಅಂತೇನಲ್ಲ. ಈ ಬ್ಯಾಲೆನ್ಸ್ ಮಾಡೋ ರಾಜಕಾರಣಕ್ಕಿಂತ ನೇರವಾಗಿ ಹೇಳ್ತಕ್ಕಂಥದ್ದು ಒಂದು ರೀತಿ ಒಳ್ಳೆಯದು. ಆ ರೀತಿ ರಾಜಣ್ಣವರು ಸುದೀರ್ಘ ರಾಜಕೀಯ ಜೀವನದಲ್ಲಿ ಅಪ್ಪು ಡೌನು ನೋಡಿದ್ರೂ ಸಹ ತೃಪ್ತಿ, ಸಮಾಧಾನವಾಗಿ ರಾಜಕಾರಣ ಮಾಡಿದ್ದಾರೆ. ಯಾವತ್ತೂ ಸಹ ರಾಜಕೀಯದಲ್ಲಿ ನಾನು ಇಷ್ಟೇ ಮೆಟ್ಲು ಹತ್ತಬೇಕು, ಇಂಥದ್ದೇ ಗುರಿ ಮುಟ್ಟಬೇಕು, ನನಗೇನೋ ನೋವಾಯಿತು, ನಾನು ಈ ಹಿಂದೆ ಹಿನ್ನಡೆ ಆಯಿತು ಅನ್ನೋ ಒಂದು ಎಲ್ಲೂ ಸಹ ಆಲೋಚನೆ ಮಾಡ್ತಕ್ಕಂಥ ನಾನು ಸಿಚುಯೇಷನ್ ನೋಡಿಲ್ಲ. ಅವ್ರು ಏನು ಸಿಕ್ಕತ್ತೆ ಅಟ್ಟಕ್ಕೆ ತೃಪ್ತಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು. ಅದೇ ರೀತಿ ಅವರ ಶ್ರೀಮತಿಯರು ಸಹ ರಾಜಕೀಯದಲ್ಲಿ ಗುರುತಿಸ್ಕೊಂಡು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಈ ಜಿಲ್ಲೆಯಲ್ಲಿ ಸೇವೆ ಮಾಡ್ತಕ್ಕಂಥ ಅವಕಾಶದಲ್ಲಿ ಪರಿಪೂರ್ಣವಾಗಿ ಮಾಡಿದ್ದಾರೆ. ಅದೇ ರೀತಿ 3 ಜನ ಮಕ್ಕಳಲ್ಲಿ ಒಬ್ಬರು ಮಗಳು, 2 ಮಕ್ಕಳು, ಒಬ್ಬರು ಉದ್ಯಮಿಯಾಗಿ, ಒಬ್ಬರು ರಾಜಕೀಯ ಕ್ಷೇತ್ರದಲ್ಲಿ ಬಹುಶಃ ಅತ್ಯಂತ ಸುಖ ಸಂಸಾರ ಜೀವನದಲ್ಲಿ ಏನೇ ಇದ್ರೂ ನೆಮ್ಮದಿಯಿಂದ ನಾನು ನೋಡಿದಂಥ ಅನೇಕ ಕುಟುಂಬಗಳಲ್ಲಿ, ರಾಜಕೀಯ ಕುಟುಂಬಗಳಲ್ಲಿ, ಇಡೀ ಕುಟುಂಬದಿಂದ ಹಿಡಿದು ರಾಜಕೀಯ ಕ್ಷೇತ್ರ ಇರ್ಬೋದು, ಸ್ನೇಹ ಇರ್ಬೋದು, ವ್ಯವಹಾರ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ನೆಮ್ಮದಿ, ಸಮಾಧಾನ, ಸುಖದಿಂದ 75 ವರ್ಷ ಮುಗಿದಿರ್ತಕ್ಕಂಥವ್ರು ಯಾರು 4 ಜನ ಇದ್ದರೆ ಅದರಲ್ಲಿ ಇವರು ಒಬ್ಬರು ಪ್ರಥಮರು ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಅಂಥ ಒಂದು ಸರಳತೆಯನ್ನು, ಸ್ನೇಹ ಜೀವನ ಮಾಡ್ಕೊಂಬಂದಿರ್ತಕ್ಕಂಥವ್ರು. ನಮ್ಮ ಜೊತೆಯಲ್ಲಿ 2 ಮಂತ್ರಿ ಆಗೋ ಒಂದು ಅವಕಾಶ ಸಿದ್ದರಾಮಯ್ಯನವರ ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮೆಲ್ಲರಿಗೂ ಸಿಕ್ತು. 2.5 ವರ್ಷ ನಾವು ಈ ಒಂದು ಕ್ಯಾಬಿನೆಟಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶದಲ್ಲಿ ಅವರು ಸಹಕಾರ ಕ್ಷೇತ್ರದಲ್ಲಿ, ನಾನು ಕೃಷಿ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ. ಅನೇಕ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಸಹಕಾರವನ್ನು ಜೊತೆಗೆ ನಿಂತು ಏನೇ ಯಾವುದೇ ಸಮಸ್ಯೆ ಇದ್ರೂ ಬಗೆಹರಿಸ್ತಕ್ಕಂಥ ದೃಢ ಸಂಕಲ್ಪವನ್ನು ಹೊಂದಿದ್ದಾರೆ. ನನಗೆ ನಮ್ಮ ಕುಟುಂಬದ ಒಬ್ಬರು ಹಿರಿಯ ಸಹೋದರರು ಅನ್ನೋ ಭಾವನೆ ನನಗೆ ಅವರ ಜೊತೆಯಲ್ಲಿ. ಅವರು ಯಾವಾಗ ಪರಿಚಯ ಆದರೂ ಇಲ್ಲಿವರೆಗೆ 1 ಸೆಕೆಂಡು ಸಹ ನನ್ನ ಅವರ ಸ್ನೇಹ, ವಿಶ್ವಾಸಕ್ಕೆ ಯಾವತ್ತೂ ಸಹ ನಾವು ಹಿನ್ನಡೆಯನ್ನು ನೋಡಿಲ್ಲ. ಹಾಗಾಗಿ ಇವತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇಡೀ ರಾಜ್ಯದಿಂದ ಬಂದಿದ್ದೀರಾ, ಅಕ್ಕಪಕ್ಕ ಜಿಲ್ಲೆಯಿಂದ ಬಂದಿದ್ದೀರಾ, ತುಮಕೂರಿನಲ್ಲಿ ಎಲ್ಲ ಗ್ರಾಮದಿಂದ ಬಂದಿದ್ದೀರಾ. ಅನೇಕ ಪಕ್ಷಾತೀತವಾದಂಥ ನಾಯಕರುಗಳು ಮಂತ್ರಿಗಳು, ಮಾಜಿ ಮಂತ್ರಿಗಳು, ಶಾಸಕರು, ಸಭಾಪತಿಗಳು ಬಂದಿದ್ದಾರೆ. ಇದೊಂದು ರೀತಿ
ಎಲ್ರಿಗೂ ಈ ಥರದ ಸಮಾರಂಭ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಸಮಾರಂಭವನ್ನು ಅವರ ಎಲ್ಲ ಸ್ನೇಹಿತರು, ಅವರ ಕುಟುಂಬದ ಸದಸ್ಯರು, ಅವರ ಹಿತೈಷಿಗಳು ಈ ಸಮಾರಂಭವನ್ನು ಭಾಳ ಅಚ್ಚುಕಟ್ಟಾಗಿ, ಬಹುಶಃ ಒಂದು ರಾಜಕೀಯ ಪಕ್ಷ ಅಥವಾ ಒಂದು ಸರ್ಕಾರ ಮಾಡಿದ್ರೂ ಇಷ್ಟೊಂದು ವಿಜೃಂಭಣೆಯಿಂದ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಮಾರಂಭವನ್ನು ಯಶಸ್ವಿಗೊಳಿಸ್ಲಿಕ್ಕೆ ಕಟ್ಟಾಗುತ್ತೆ. ಯಾವುದೇ ಸದ್ದಿಲ್ದಂಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿ ಸಮಾರಂಭ ಇದೇ ಅವರ ಸಂಪಾದನೆ ಮಾಡಿರ್ತಕ್ಕಂಥದ್ದು, ಅವ್ರು ಗಳಿಸಿರ್ತಕ್ಕಂಥದ್ದು. ಇದು 75 ವರ್ಷದ ಸಾರ್ಥಕತೆ ಅಂತೇಳಿ ನಾನು ಅಂತೀನಿ. ಬಹುಶಃ ಇವರಿಗೆ ಇನ್ನೊಮ್ಮೆ ನಾನು ವೈಯಕ್ತಿಕವಾಗಿ ನಮ್ಮ ಜಿಲ್ಲೆ ಪರವಾಗಿ, ಸಹಸ್ರಾರು ಜನ ಪರವಾಗಿ ಈ ಒಂದು 75ನೇ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಅಭಿನಂದಿಸಿ, ಅವರು ಸತಾಯಿಸುವಾಗಿ ದೇವರು ಅವರಿಗೆ ಇನ್ನೂ ಹೆಚ್ಚಿನ ನೆಮ್ಮದಿ, ಸುಖ, ಶಾಂತಿ ಕೊಡಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೀನಿ. ಚೆಲುವರಾಯಸ್ವಾಮಿ ಸರ್, ಸರ್ ಚೆಲುವರಾಯಸ್ವಾಮಿ ಸರ್ ಚೆಲುವರಾಯಸ್ವಾಮಿ ಸರ್ ಒಂದು ಮೆನ್ಷನ್ ಮಾಡ್ತಿದ್ರು, ಈ ಥರದೊಂದು ಅಚ್ಚುಕಟ್ಟಾದ ಕಾರ್ಯಕ್ರಮ ಇಷ್ಟು ಚಂದವಾಗಿ ನಡೆಸಿದೆ ಅಂತ. ಅದಕ್ಕೊಂದು ದೊಡ್ಡ ಶಕ್ತಿ, ಪರಿಕಲ್ಪನೆ, ವಿನ್ಯಾಸ ಅಂದರೆ ಅದು ರಾಜೇಂದ್ರ, ಶ್ರೀ ರಾಜೇಂದ್ರ ರಾಮಣ್ಣ. ಇವತ್ತು ಈ ಕಾರ್ಯಕ್ರಮದಲ್ಲಿ ರಾಜೇಂದ್ರ ರಾಜಣ್ಣ ಅವರ ಪರಿಕಲ್ಪನೆ, ಅದನ್ನು ಇಷ್ಟು ಚಂದವಾಗಿ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ ಆಯಿತು ಅಂದರೆ ಅದು ಅವರ ಆಲೋಚನೆ. ಹಾಗಾಗಿ ರಾಜೇಂದ್ರ ರಾಜಣ್ಣ ಅವರ ಈ ಕೆಲಸ ಒಂದು ಜೋರು ಚಪ್ಪಾಳೆ ಬರಲಿ ಅವರಿಗೆ. ಒಂದು ಚಂದದ ಕಾರ್ಯಕ್ರಮವನ್ನ ಈ ವೇದಿಕೆಯಲ್ಲಿ ರೂಪಿಸಿದ್ದಾರೆ. ಸದ್ದು ಸಾಕಾಗ್ತಿಲ್ಲ. ಅದು ತುಮಕೂರು ಅಂದ್ರೆ ತುಮಕೂರಿನ ಜನತೆ ಅಂತ ಅಂದ್ರೆ ಆ ಶಬ್ದ ಒಂದ್ಸರಿ ಮಧುಗಿರಿಯ ಏಕಶಿಲಾ ಬೆಟ್ಟಕ್ಕೆ ಹೊಡೆದು ರಿಬೌಂಡ್ ಆಗಬೇಕು, ಪ್ರತಿಧ್ವನಿಸಬೇಕು. ಜೋರು ಚಪ್ಪಾಳೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.